ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಸ್ಥಗಿರೌ ಸದಾ ತುಂಗಾಂಬೋಧಿತರಂಗಸ್ಯ ವಾತೇನ ಪರಿಶೋಭಿತೆ. ಅಥವಾ ಸಾಮಾನ್ಯ ಅರ್ಥ, ಬಹಳ ಸಾಮಾನ್ಯ ಅರ್ಥ ಮಾಡೋಣ. ಚಕ್ರತೀರ್ಥ ಅಂತ ಯಾವುದಕ್ಕೆ ಹೆಸರು? ಪ್ರಸಿದ್ಧವಾದ ಕ್ಷೇತ್ರ ಚಕ್ರತೀರ್ಥ. ಚಕ್ರಗಳು ಸಿಗುವ ಕ್ಷೇತ್ರ. ಎಲ್ಲಿ ಸಿಗ್ತದೆ ಚಕ್ರಗಳು? ಸಾಲಿಗ್ರಾಮ ಶಿಲಾ. ಚಕ್ರಗಳನ್ನು ಉಳ್ಳಂತಹ ಸಾಲಿಗ್ರಾಮ ಶಿಲಾ ಸಿಗೋದೆಲ್ಲಿ? ಗಂಡಕಿ ನದಿ. ಚಕ್ರತೀರ್ಥ ಅಂದ್ರೇನು? ಗಂಡಕಿ ನದಿ. ಅದರ ದಕ್ಷಿಣ ಭಾಗ. ಅದರ ದಕ್ಷಿಣ ಭಾಗ ಅಂತಂದರೆ ಯಾವುದು? ಭಾರತ ದೇಶ, ನಮ್ಮ ದೇಶನೇ. ಗಂಡಕಿ ನದಿಯ ದಕ್ಷಿಣ ತೀರದಲ್ಲಿ ಇರತಕ್ಕಂತಹ ಭಾರತ. ಅಲ್ಲಿ ಇರತಕ್ಕಂತಹ ಗಿರಿ ಅಂತಂದರೆ ಸಜ್ಜನರು ಅಂತ ಅರ್ಥ. ಗಿರಿ ಶಬ್ದಕ್ಕೇನರ್ಥ? ಸಜ್ಜನರು ಅಂತ ಅರ್ಥ. ಸಜ್ಜನರು, ಆ ಸಜ್ಜನರ ಸಮುದಾಯ ವಾಸ ಮಾಡ್ತಾ ಇರೋದು ಭಾರತ ಕ್ಷೇತ್ರದಲ್ಲಿ. ಹಾಗಾಗಿ ಅಂತಹ ಸಜ್ಜನರು ಎಂಬತಕ್ಕಂಥವರು ಎಲ್ಲಿ ನೆಲೆಸಿದ್ದಾರೆ? ಭಾರತದಲ್ಲಿ ನೆಲೆಸಿದ್ದಾರೆ. ಅಂದ್ರೇನಾಯ್ತೀಗ? ಚಕ್ರತೀರ್ಥ, ಸಾಲಿಗ್ರಾಮ ಶಿಲೆಗಳಿಂದ ಕೂಡಿರತಕ್ಕಂಥ ಗಂಡಕಿ ನದಿ, ಅದರ ದಕ್ಷಿಣಸ್ಥ, ಅದರ ದಕ್ಷಿಣ ಭಾಗದಲ್ಲಿರತಕ್ಕಂಥ ಭಾರತ ದೇಶ. ಅಂತಹ ಭಾರತ ದೇಶದಲ್ಲಿ ನೆಲೆಸಿರತಕ್ಕಂತಹ ಗಿರಿ ಸಜ್ಜನರು. ಅಂತಹ ಸಜ್ಜನರ ಸಮುದಾಯದ ಮಧ್ಯದಲ್ಲಿ ತುಂಗಾಂಬುದಿತರಂಗಸ್ಯ, ಪುಣ್ಯಶಾಲಿಗಳು ಅಂತ ಈಗ ತಾನೇ ಅರ್ಥ ಹೇಳಿದ್ದೇವೆ. ಅಂತಹ ಪುಣ್ಯಶಾಲಿಗಳ ಮಧ್ಯದಲ್ಲಿ ವಿರಾಜಮಾನರು ಆಗಿದ್ದಾರೆ ಅಂತ ಹಾಗೆ ಬೇಕಾದ್ರೂ ಅರ್ಥ ಮಾಡಿ. ಹಾಗಾಗಿ ವ್ಯಾಸರಾಜ ಗುರುಸಾರ್ವಭೌಮರ ಮಾತಿಗೆ ಅರ್ಥ ಹೇಳೋದಾದರೆ ಎಷ್ಟು ಬೇಕಾದರೂ ಹೇಳ್ಬೋದು, ಅಷ್ಟು ಸುಂದರವಾಗಿ ಹೇಳುತ್ತಿದ್ದಾರೆ. ಹಾಗಾಗಿ ಚಕ್ರತೀರ್ಥ ಅಂತಂದರೆ ಗಂಡಕಿ ನದಿ, ಗಂಡಕಿ ನದಿಯ ದಕ್ಷಿಣ ಭಾಗದಲ್ಲಿರತಕ್ಕಂಥ ಭಾರತ ದೇಶ, ಭಾರತ ದೇಶದ ಪುಣ್ಯ ಪುರುಷರು ಅಂತ ಯಾರಿದ್ದಾರೆ, ಭಾರತ ದೇಶದಲ್ಲಿ ಸತ್ಕರ್ಮಾನುಷ್ಠಾನ ತತ್ಪರರಾಗಿರ್ತಕ್ಕಂಥ ಪುಣ್ಯಶಾಲಿಗಳು ಅಂತ ಯಾರಿದ್ದಾರೆ, ಆ ಪುಣ್ಯಶಾಲಿಗಳ ಮಧ್ಯದಲ್ಲಿ ಶೋಭಾಯಮಾನರಾಗಿ ಮುಖ್ಯ ಪ್ರಾಣದೇವರು ನೆಲೆಸಿದ್ದಾರೆ ಅಂತ ತಂದುಬಿಟ್ರು. ಹಾಗಾದರೆ ಅರ್ಥ ಮಾಡಿಕೊಳ್ಳ್ರಿ. ಹಾಗಾಗಿ ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಸ್ಥಗಿರೌ ಸದಾ ತುಂಗಾಂಬೋಧಿತರಂಗಸ್ಯ ವಾತೇನ ಪರಿಶೋಭಿತೆ. ಇನ್ನೊಂದು, ಅಲ್ಲಿ ವಾತ ಸೌಗಂಧ್ಯ ಬೀರ್ತಾ ಇದೆ, ಸುಗಂಧಭರಿತವಾಗಿರತಕ್ಕಂಥ ಕ್ಷೇತ್ರ ಅಂದ್ಬಿಟ್ರು. ಸೌಗಂಧ್ಯ ಇದೆ ಇಲ್ಲಿ. ಯಾವ ಸೌಗಂಧ್ಯ? ಪುಣ್ಯ ಸೌಗಂಧ್ಯ. ಪುಣ್ಯ ಸೌಗಂಧ್ಯ ಅಂತ ಕರೀತಾರೆ. ಪುಣ್ಯಕರ್ಮದಿಂದ ಉತ್ಪನ್ನವಾಗಿರತಕ್ಕಂತಹ ಸೌಗಂಧ್ಯ, ಅದನ್ನು ಬೀರುವಂತಹ ಕ್ಷೇತ್ರ ಹಂಪಾ ಕ್ಷೇತ್ರ. ಯಾಕೆ? ಅಲ್ಲಿ ಯಾರು ನೆನೆಸಿದ್ದಾರೆ? ರುದ್ರದೇವರು ನೆನೆಸಿದ್ದಾರೆ. ರುದ್ರದೇವರ ಕ್ಷೇತ್ರ ಅದು. ರುದ್ರದೇವರು ಭಾಗವತ ಅಗ್ರೇಸರಾವ. ಹೌದಾ? ರುದ್ರದೇವರನ್ನು ನಾವೇನು ಕರಿತೇವೆ? ಭಾರತ ಅಗ್ರೇಸರನು, ಭಾಗವತೋತ್ತಮನು, ಭಾಗವತರಲ್ಲಿ ಅಗ್ರೇಸರನು ಅಂತ ಅವರನ್ನು ಕರಿತಾ ಇದ್ದಾರೆ. ಅಂತಹ ಮಹಾನುಭಾವ ಕೂತಿದ್ದಾನಲ್ಲಿ. ಅವನು ಮಹಾಪುಣ್ಯಶಾಲಿ, ಸುಮನಸೋತ್ತಂಸ. ಅವನು ಮಹಾಪುಣ್ಯಶಾಲಿಯಾದವನು. ಅವನು ಅವರ ದರ್ಶನಕ್ಕೆ ನಿತ್ಯ ಬರ್ತಾ ಇದ್ದಾನೆ. ಅಂತಹ ಕ್ಷೇತ್ರ ಅಂತ ಇನ್ನೊಂದು ಅರ್ಥ ಮಾಡ್ಬೋದು. ಹೀಗೆ ನಾನಾ ಪ್ರಕಾರಕವಾಗಿರ್ತಕ್ಕಂಥ ಅರ್ಥದಿಂದ ಸಮನ್ವಿತವಾಗಿರ್ತಕ್ಕಂಥ ನುಡಿಯನ್ನು ವ್ಯಾಸರಾಜ ಗುರುಸಾರ್ವಭೌಮರು ಅನುಗ್ರಹವನ್ನು ನಮಗೆ ಮಾಡ್ತಾ ಮತ್ತೊಂದು ನುಡಿಯನ್ನು ತೋರಿಸ್ತಾ ಇದ್ದಾರೆ. ನಾನಾ ದೇಶಾಗತೈ ಸದ್ಭಿಃ ಸೇವ್ಯಮಾನಂ ನೃಪೋತ್ತಮೈ ಧೂಪದೀಪಾದಿ ನೈವೇದ್ಯೈ ಪಂಚಕಾದ್ಯೈಶ್ಚ ಶಕ್ತಿತಃ ಅಥವಾ ಭಕ್ತಿತಃ. ಈ ರೀತಿಯಲ್ಲಿ ಇನ್ನೊಂದು ನುಡಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಏನದು? ಸಾಮಾನ್ಯ ಅರ್ಥವನ್ನು ಮೊದಲಿಗೆ ನೋಡೋದಾದರೆ, ನಾನಾ ದೇಶಾಗತೈ ಸದ್ಭಿಃ ಸೇವ್ಯಮಾನಂ ನೃಪೋತ್ತಮೈ. ನಾನಾ ದೇಶಗಳಿಂದ ಬಂದಿರತಕ್ಕಂತಹ ಸಜ್ಜನರಾಗಿರತಕ್ಕಂತಹ ನಾನಾ ರಾಜರುಗಳು, ಅವರಿಂದ ಧೂಪ ದೀಪ ನೈವೇದ್ಯಾದಿ ಸಕಲ ಪೂಜೆಗಳನ್ನು ಸ್ವೀಕಾರ ಮಾಡ್ತಾ ಮುಖ್ಯ ಪ್ರಾಣದೇವರು ನೆಲೆಸಿದ್ದಾರೆ. ಇದು ಸಾಮಾನ್ಯ ಅರ್ಥ. ಹೌದಾ? ನಾನಾ ದೇಶಗಳಿಂದ ಆಗಮಿಸ್ತಕ್ಕಂಥವರಿದ್ದಾರೆ. ಭಕ್ತವೃಂದ ನಾನಾ ದೇಶಗಳಿಂದ ಬರ್ತದೆ. ರಾಜರುಗಳಂತೆ ಬರ್ತಾರೆ, ಬೇಕಾದಷ್ಟು ಐಶ್ವರ್ಯ ಸಂಪನ್ನರಾಗಿ ಬರ್ತಾರೆ ಅಂತ ಅರ್ಥ. ಬೇಕಾದಷ್ಟು ಐಶ್ವರ್ಯ ಸಂಪನ್ನರಾಗಿ ಬಂದು ಮುಖ್ಯ ಪ್ರಾಣದೇವರ ಸೇವೆಯನ್ನು ಚೆನ್ನಾಗಿ ಧೂಪ ದೀಪ ನೈವೇದ್ಯ ಇತ್ಯಾದಿಗಳಿಂದ ಚೆನ್ನಾಗಿ ಮಾಡಿ ಕೃತಾರ್ಥರು ಆಗುತ್ತಾ ಇದ್ದಾರೆ. ಅಂತಹ ಮುಖ್ಯ ಪ್ರಾಣದೇವರನ್ನು ನಾನು ವ್ರಜಾಮಿ, ಶರಣು ಹೊಂದುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇನ ಅರ್ಥ? ಇಷ್ಟು ಹೇಳೋಕ್ಕೆ ವ್ಯಾಸರಾಜರು ಬೇಕೇನು? ಬೇರೆ ಬೇರೆ ನಾನಾ ದೇಶಗಳಿಂದ ಜನಗಳು ಇಲ್ಲಿ ಬಂದು ಸೇವೆ ಮಾಡಿ ಹೋಗ್ತಾ ಇದ್ದಾರೆ, ಧೂಪ ದೀಪಾದಿ ನೈವೇದ್ಯಾದಿ ಸೇವೆಗಳನ್ನು ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಇಷ್ಟು ಹೇಳೋಕ್ಕೆ ವ್ಯಾಸರಾಜರು ಬರಬೇಕೇನು? ನಾವೇ ಹೇಳ್ತೀವಿ, ನಮಗೆ ಗೊತ್ತಾಗತ್ತೆ. ನಾವೇ ನಮ್ಮ ವ್ಯಾಸರ ಮಠಕ್ಕೆ ಹೇಳ್ತೀವಿ ಮಾತನ್ನು. ಬೇರೆ 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 ಪ್ರದೇಶಗಳಿಂದ ಎಲ್ಲರೂ ಬಂದು ಇಲ್ಲಿ ವ್ಯಾಸರಾಜರ ದರ್ಶನ ಮಾಡ್ತಾರೆ, ಸ್ವಾಮಿಗಳ ದರ್ಶನ ಮಾಡ್ತಾರೆ ಅಂತ ನಾವೇ ಮಾತಾಡ್ತೇವೆ. ಇದೇನು ದೊಡ್ಡ ವಿಷಯ ಅಲ್ಲ. ಆದರೆ ವ್ಯಾಸರಾಜರು ಅಷ್ಟು ಸುಲಭವಾಗಿ ಬರೆದಿರ್ತಾರ? ಇಷ್ಟು ಸಾಮಾನ್ಯ ವಾಕ್ಯ ಬರೀತಾರೆ ವ್ಯಾಸರಾಜರು? ಏನೋ ಅರ್ಥ ಇದೆ, ಅದರೊಳಗೆ ತಾತ್ಪರ್ಯ ಇದೆ. ಸ್ವಲ್ಪ ವಿಚಾರ ಮಾಡೋದಾದರೆ, ನಾನಾ ದೇಶಾಗತೈ ಸದ್ಭಿಃ ಸೇವ್ಯಮಾನಂ
ನೋಡ್ರಿ, ನಾನಾ ಶಬ್ದ ಇಡ್ತಾ ಇದ್ದಾರೆ. ನಾನಾ ಅಂದರೆ ಏನು? ನಾನಾ ನಾನಾ ಅಂತ ಹೇಳ್ತಾ ಇದ್ದಾರೆ. ನಾನಾ ಅಂದರೆ ಏನು? ನಾನಾತ್ವಂ ಬಹುಚಿತ್ರ ಜಗದ್ಬಹುಧಾ ಕರಣ ಪರಶಕ್ತಿರನಂತ ಗುಣ ಪರಮಃ. ನಾನಾ ಅಂತಂದ್ರೇನು? ಬಹುಚಿತ್ರವಾದದ್ದು ಅಂತ ಅರ್ಥ. ಬಹು ಅಂತರ್ಥ. ನಾನಾ ಅಂತಂದರೆ ಬಹು ಅಂತ ತಾತ್ಪರ್ಯ. ಏನು ಬಹು? ನೋಡ್ರಿ, ಅದಕ್ಕೆ ಹೇಳ್ತಾರೆ, ಬಹಳ ಸುಂದರವಾದ ಶಬ್ದವನ್ನು ವ್ಯಾಸರಾಜ ಗುರು ಸಾರ್ವಭೌಮರು ಹಿಡ್ತಾ ಇದ್ದಾರೆ. ನಾನಾತ್ವ ಅಂತಂದರೆ ಜೀವ ಜೀವರ ಭೇದ, ಜೀವ ಜಡ ಭೇದ, ಜಡ ಜಡ ಭೇದ, ಜೀವ ಈಶ ಭೇದ, ಈಶ ಜಡ ಭೇದ, ಪಂಚಭೇದ. ನಾನಾ ಶಬ್ದದಿಂದ ಏನು ತಗೋಬೇಕು? ಭೇದಗಳನ್ನು ಸ್ವೀಕಾರ ಮಾಡಬೇಕು ಅಂತ ತೋರಿಸ್ತಾ ಇದ್ದಾರೆ. ಹಾಗಾಗಿ ನಾನಾ ದೇಶರು, ನಾನಾ ಆದೇಶರು ಅಂತ ಮಾಡಬೇಕು. ನಾನಾ ದೇಶ ಅಲ್ಲ, ಈಗ ಬೇರೆ ಬೇರೆ ಪ್ರದೇಶ ಅಂತ ಅರ್ಥ. ನಾನಾ ದೇಶ ಅಂದರೆ ನಾವು ಹಾಗೆ ಅರ್ಥ ಮಾಡ್ತಿಲ್ಲ. ನಾನಾ ಆದೇಶ ಅಂತ ಅರ್ಥ. ನಾನಾ ಅಂತಂದರೆ ಭಗವಂತನಿಗೂ ಜೀವರಿಗೂ ಭೇದ ಇದೆ ಎಂಬುದಾಗಿ ನಾನಾತ್ವವನ್ನು ಉಪದೇಶ ಮಾಡುವವರು ಯಾರಿದ್ದಾರೋ ಅವರು ಅಂತ ಅರ್ಥ. ಆದೇಶ ಅಂತಂದ್ರೇನು? ಉಪದೇಶ ಅಂತ ಅರ್ಥ. ಏನನ್ನು ಆದೇಶ ಕೊಡ್ತಾ ಇದ್ದಾರೆ, ಏನು ಉಪದೇಶ ಕೊಡ್ತಾ ಇದ್ದಾರೆ? ಪರಮಾತ್ಮನಿಗೂ ಜೀವರಿಗೂ ಭೇದ ಇದೆ ಎಂಬತಕ್ಕಂಥ ಉಪದೇಶವೇ ನಾನಾದೇಶ ಅಂತ ಅರ್ಥ. ನಾನಾದೇಶ ಶಬ್ದಕ್ಕೆ ಬೇರೆ ಬೇರೆ ಪ್ರದೇಶಗಳು ಅಂತ ಅರ್ಥ ಅಲ್ಲ. ನಾನಾದೇಶ ಶಬ್ದಕ್ಕೆ ನಾನಾ ಪ್ಲಸ್ ಆದೇಶ ಅಂತ ಮಾಡಿಬಿಟ್ರೆ ನಾನಾ ಭಗವಂತನಿಗೂ ಮತ್ತು ಜೀವರಿಗಳಿಗೂ ಭೇದ ಇದೆ ಅನ್ನೋದಕ್ಕೆ ನಾನಾ ಅಂತ ಅರ್ಥ. ಅಂತಹ ಭಗವಂತನಿಗೂ ಜೀವರಿಗೂ ಭೇದ ಇದೆ ಎಂಬುದಾಗಿ ಉಪದೇಶಿಸುವವರು ಯಾರಿದ್ದಾರೆ ಅವರು ಸದ್ಭಿಹಿ, ಅವರು ಸಜ್ಜನರು. ಭಗವಂತನೇ ನಾನು, ನಾನೇ ಭಗವಂತ, ನಾನೇ ದೇವರು ಅಂತ ಹೇಳಿಕೊಳ್ಳೋನು ಸಜ್ಜನ ಹೇಗಾಗ್ತಾನ್ರಿ? ಇಷ್ಟು ಸಮಸ್ತ ಐಶ್ವರ್ಯ ಕೊಟ್ಟ ಭಗವಂತ, ಆನಂದಾದಿಗಳನ್ನು ಕೊಡ್ತಾ ಇರತಕ್ಕಂಥ ಭಗವಂತ, ಅವನನ್ನು ನಾನೇ ಅಂತ ಹೇಳಿದರೆ ಅವನು ಸಜ್ಜನ ಆಗ್ಲಿಕ್ಕೆ ಸಾಧ್ಯನಾ? ನಿಮ್ಮ ಮನೆಯಲ್ಲೇ ಕೇಳ್ರಿ, ನಿಮ್ಮ ಮಗ ನಾನೇ ಮನೆಗೆ ಯಜಮಾನ ಅಂತನ್ಲಿ, ನಮಗೆಷ್ಟು ಸಿಟ್ಟು ಬರ್ತದೆ. ಕೂತ್ಕೊಳ್ಳೋ ಮಗನೇ, ನಾನು ಊಟ ಹಾಕ್ತೇನೆ, ನಾನು ಬಟ್ಟೆ ಕಳಿಸ್ತೇನೆ, ನಾನು ನಿನಗೆಲ್ಲ ಸುಖ ಒದಗಿಸ್ತಾ ಇದ್ದೇನೆ, ನಾನು ನಿಮ್ಮಪ್ಪ, ನೀನು ನನಗೆ ಮಗ, ನಾನು ಈ ಯಜಮಾನ, ನೀನು ನನ್ನ ದಾಸ ಅಂತ ನಾವೇ ಬೈತೀವಿ ಅವನಿಗೆ. ಭೇದ ಇದೆಯೋ ಇಲ್ಲ? ಹೌದಲ್ಲ? ಇಷ್ಟು ಉಪಕಾರ ಮಾಡಿರುವ ನಮ್ಮಪ್ಪ ಜಗತ್ತನ್ನೆಲ್ಲ ನಮಗೆ ಕೊಟ್ಟು ಸುಖದಿಂದ ಬಾಳ್ರಿ, ಸಜ್ಜನಿಕೆಯಿಂದ ಬಾಳ್ರಿ, ಸಾಧನವನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಭಗವಂತ ಮಹದೈಶ್ವರ್ಯವನ್ನು ಕೊಟ್ಟಿರುವ ಭಗವಂತನನ್ನು ನಾನೇ ಭಗವಂತ ಅಂದರೆ ಅವ್ರು ಸಜ್ಜನರಾಗ್ಲಿಕ್ಕೆ ಸಾಧ್ಯನಾ? ದುರ್ಬುದ್ಧಿ ಅಂತ ಬೈತೀವಿ ಮಗನಿಗೆ ಏನಾದರೂ ಹಂಗಂದರೆ. ನಾನೇ ಅಪ್ಪ, ನಾನು ಹೇಳ್ದಂಗೆ ಕೇಳ್ರಿ ಮನೆಯಲ್ಲಿ, ನಾನೇ ಯಜಮಾನ ಅಂದರೆ ದುರ್ಬುದ್ಧಿ ಅಂತ ಬೈತೀವಿ ಅವನಿಗೆ. ಹೌದಾ? ಅವನು ದುರ್ಜನನೇ ಆಗಿಬಿಡ್ತಾನೆ. ಉಪಕಾರ ಸ್ಮರಣೆ ಮಾಡ್ತಾ ಇಲ್ಲ, ಅವನು ಮೋಸಗಾರ ಅಂತ ಆಗಿಬಿಡ್ತಾನೆ. ಸತ್ಯನ? ಹಾಗಾಗಿ ಸದ್ಭಿಹಿ, ಯಾರು ಸಜ್ಜನರು ಅಂತ ಡಿಫೈನ್ ಮಾಡ್ತಾ ಇದ್ದಾರೆ ವ್ಯಾಸರಾಜರು. ನಾನಾ ದೇಶ, ಯಾರು ಭಗವಂತನಿಗೂ ಮತ್ತು ಜೀವನಿಗೂ ಭೇದ ಇದೆ ಎಂಬುದಾಗಿ ಚೆನ್ನಾಗಿ ತಿಳಿದಿರ್ತಾನೆ, ಅವನೇ ಸಜ್ಜನನು, ಅವನೇ ಸಜ್ಜನನು. ಈಶ ದಾಸ ಭಾವ. ನಾನಾ ದೇಶ ಶಬ್ದಕ್ಕೆ ಏನಾಯ್ತು ಇವಾಗ ತಾತ್ಪರ್ಯ? ಈಶ ಭಗವಂತ, ನಾನು ಅವನ ದಾಸ. ಹೌದಾ? ಕನಕದಾಸರು ಏನಂದ್ರು? ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು. ಏನ ಬಲ್ಲೆನು ನಾನು ನೆರೆಸು ಜ್ಞಾನ ಮೂರುತಿ ನೀನು, ನಿನ್ನ ಸಮಾನರುಂಟೆ ದೇವ ರಕ್ಷಿಸು ನಮ್ಮ ನನವರತ, ನಮ್ಮ ನನವರತ. ಹೀಗಿರುವಾಗ ಭಗವಂತನಿಗೂ ಜೀವನಿಗೂ ಎಲ್ರಿ ಸಂಬಂಧ? ಎಷ್ಟು ಭಗವಂತ ಅಂಬತಕ್ಕಂಥ ವಸ್ತು ಎಷ್ಟು ಸರ್ವೋತ್ತಮ ವಸ್ತು, ಅದನ್ನು ನಾನೇ ಅಂತ ಹೇಳಿಕೊಂಡ್ರೆ ಅವನು ದುರ್ಜನ. ಅದನ್ನು ಸರಿಯಾಗಿ ತಿಳಿದು ಭಗವಂತ ಈಶಾ ನಾನು ದಾಸ ಅಂತ ಯಾರು ಆಲೋಚನೆ ಮಾಡ್ತಾನೆ ಅವನು ಸಜ್ಜನ. ಅದನ್ನು ಹೇಳ್ತಾ ಇದ್ದಾರೆ ವ್ಯಾಸರಾಜ ಗುರು ಸಾರ್ವಭೌಮರು. ನಾನಾ ದೇಶ ಗತೈ ಸದ್ಭಿಹಿ, ಗತೈಹಿ ಜ್ಞಾನ ಇರಬೇಕು. ಭಗವಂತ ಈಶನು ನಾನು ದಾಸನು ಎಂಬತಕ್ಕಂಥ ಜ್ಞಾನದಿಂದ ಯುಕ್ತನಾಗಿರತಕ್ಕಂತಹ ಸದ್ಭಿಹಿ, ಅಂತಹ ಸಜ್ಜನರಿಂದ ಚೆನ್ನಾಗಿ ಸೇವ್ಯಮಾನನು ಆಗಿದ್ದಾನೆ ಮುಖ್ಯಪ್ರಾಣನು. ಅಂದರೆ ಮುಖ್ಯಪ್ರಾಣದೇವರಿಗೆ ಯಾವುದು ತುಂಬ ಇಷ್ಟಕರವಾದದ್ದು? ಮುಖ್ಯಪ್ರಾಣದೇವರಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದದ್ದು ಯಾವುದು? ನೀನು ಏನು ಪೂಜೆ ಪುನಸ್ಕಾರ ಏನಾದರೂ ಮಾಡು, ಅದೆಲ್ಲ ಅವರಿಗೆ ಯಾಕ್ರಿ ಬೇಕು?
ಇಡೀ ಬ್ರಹ್ಮಾಂಡವನ್ನೇ ಆಳತಕ್ಕಂತಹ ಸತ್ಯಲೋಕಾಧಿಪತಿ ಮುಖ್ಯಪ್ರಾಣ, ಅವನಿಗೆ ನೀನು ಕೊಡೋ ಬಾಳೆಹಣ್ಣು ಬೇಕೇನು, ನೀನು ಕೊಡೋ ಒಂದು ಚಿನ್ನದ ಸರ ಬೇಕೇನೋ ಅವನಿಗೆ? ಅವನು ಕೊಟ್ಟಿದ್ದರಿಂದ ನಾವು ಬದುಕುತ್ತಾ ಇರೋದು. ಅವನಿಗೆ ನಾವು ಕೊಡುವ ಬಾಳೆಹಣ್ಣು ಚಿನ್ನದ ಸರದಿಂದ ಏನಾಗಬೇಕಾಗಿದೆ ರೀ? ಸತ್ಯಲೋಕಾಧಿಪತಿಯವನು ಅವನು ಕೇಳೋದು ನಮ್ಮಿಂದ ಏನು? ಈ ಜ್ಞಾನ ಇದೆಯಾ ನಿನ್ನಲ್ಲಿ ಅಂತ ಕೇಳ್ತಾನೆ. ಭಗವಂತನಿಗೂ ಮತ್ತು ಜೀವನಿಗೂ ಭೇದ ಇದೆ. ಭಗವಂತ ಸರ್ವೋತ್ತಮ ಈಶನು, ಜೀವನಾದ ನಾನು ದಾಸನು ಎಂಬತಕ್ಕಂತಹ ಚಿಂತನೆ ಯಾರಿಗಿದೆ ಅವರನ್ನು ಆದರದಿಂದ ಸ್ವೀಕಾರ ಮಾಡಿಬಿಡ್ತಾರೆ ಮುಖ್ಯಪ್ರಾಣದೇವರು. ಅಂಥವರ ಪೂಜೆಯನ್ನಷ್ಟೇ ಸ್ವೀಕಾರ ಮಾಡ್ತಾರೆ. ಬೇಕಾದಷ್ಟು ಇಡ್ರಿ ದೇವರಿಗೆ, ಬೇಕಾದಷ್ಟು ಮುಖ್ಯಪ್ರಾಣದೇವರಿಗೆ ಸೇವೆ ಮಾಡಿರಿ. ಆದರೆ ಕಟ್ಟ ಕಡೆಗೆ ನಮ್ಮ ಬುದ್ಧಿಯಲ್ಲಿ ಏನಿರಬೇಕು? ಈಶದಾಸ ಭಾವ ಇರಬೇಕು. ಭಗವಂತ ಈಶ, ನಾನು ದಾಸ ಎಂಬತಕ್ಕಂಥ ಭಾವ ಎಲ್ಲಿರ್ತದೆ ಅವನನ್ನು ಸಜ್ಜನ ಅಂತ ಪರಿಗಣನೆ ಮಾಡ್ತಾ ಮುಖ್ಯಪ್ರಾಣದೇವರು ಅವನ ಸೇವೆಯನ್ನು ಸ್ವೀಕಾರ ಮಾಡುವವರು ಆಗುತ್ತಾರೆ. ಆ ಸಂದೇಶ ಕೊಡ್ತಾ ಇದ್ದಾರೆ. ವ್ಯಾಸರಾಜ ಗುರುಸಾರ್ವಭೌಮರು ಸುಮ್ಮನೆ ಧೂಪ ದೀಪಾದಿ ನೈವೇದ್ಯ ಮಾಡಿಬಿಡ್ರಿ ಅಂತ ಹೇಳಿಲ್ಲ. ಧೂಪ ದೀಪಾದಿ ನೈವೇದ್ಯ ಮಾಡಿಬಿಡ್ರಿ ಹನುಮಂತ ದೇವರಿಗೆ ಅವನು ಪ್ರೀತನಾಗಿಬಿಡ್ತಾನೆ. ಆಗಿಬಿಡ್ತಾನಾ? ಹಾಗಾಗೋಂಗಿದ್ದರೆ ದಿನಗಟ್ಟಲೆ ನಮಗೆ ನಮ್ಮ ಅಪೇಕ್ಷೆ ದಿನಗಟ್ಟಲೆ ಈಡೇರ್ತಾ ಇರೋದು. ಅಂದ್ಕೊಂಡಿದ್ದೆಲ್ಲ ಆಗಿಬಿಡ್ತಿತ್ತು. ಯಾಕೆ ಆಗ್ತಾ ಇಲ್ಲ? ನಮಗೆ ಈ ಜ್ಞಾನ ಇಲ್ಲ. ಒಂದೊಂದು ಕ್ಷಣದಲ್ಲೂ ನಾನೇ ಯಜಮಾನ ಎಂಬುವ ಅಹಂಕಾರದಿಂದ ಯುಕ್ತರಾಗಿ ಬಿಡುತ್ತೇವೆ. ಪ್ರತಿ ಕ್ಷಣದಲ್ಲಿ ನಮ್ಮನ್ನು ನಾವು ದೊಡ್ಡವರು ಅಂದ್ಕೊಂಡ್ಬಿಡ್ತೇವೆ. ಕಷ್ಟ ಬಂತ, ದೇವರು ಇಲ್ಲ ದಿಂಡ್ರು ಇಲ್ಲ ಅಂತ ನಾಸ್ತಿಕ ಮಾತಾಡಿಬಿಡ್ತೇವೆ ಅಂತೀವಲ್ಲ. ತುಂಬ ಕಷ್ಟ ಬಂದಾಗ ದೇವರನ್ನಾಗಲೂ ಬೈತೇವೆ. ಯಾವ ದೇವರು ರೀ? ದೇವರು ಇಲ್ಲ ದಿಂಡ್ರು ಇಲ್ಲ, ನಾವು ಅಂದ್ಕೊಂಡಿದ್ದೊಂದು ಆಗ್ತಾನೇ ಇಲ್ಲ, ಆ ದೇವರಿಗೆ ಕಾರುಣ್ಯನೂ ಇಲ್ಲ, ಬೈಯೋಕ್ಕೆ ಶುರು ಮಾಡಿಬಿಡ್ತೀವಿ, ನಾಸ್ತಿಕರಾಗ್ಬಿಡ್ತೇವೆ. ಭಾರಿ ಸುಖ ಬಂತಪ್ಪ ಹೋಗಲಿ, ಆಗಲೂ ಏನು ಮಾಡ್ತೀವಿ? ಆಗಲೂ ದೇವರನ್ನ ಧಿಕ್ಕರಿಸೋರೆ. ನಾನೇ ಸಂಪಾದನೆ ಮಾಡಿದ್ದು, ನನ್ನಿಂದಲೇ ಆಗಿದ್ದು, ನಾನೇ ಎಲ್ಲ ನಡೆಸಿದ್ದು, ನಾನು ಕಷ್ಟಪಟ್ಟು ದುಡಿದೆ, ಆಗಲೂ ನಾನೇನೆ. ದುಡ್ಡು ಬಂದಾಗಲೂ ನಾನು, ಏನೂ ದುಡ್ಡು ಇಲ್ದಿರ ಕಷ್ಟದಲ್ಲಿದ್ದಾಗಲೂ ಭಗವಂತ ಇಲ್ಲ, ನಾನೇ. ಎಲ್ಲ ಸಂದರ್ಭದಲ್ಲೂ ನಾಸ್ತಿಕರಾಗಿ ಕೂತ್ಕೊಳ್ತೇವೆ ನಾವು. ಅದನ್ನು ಹನುಮಂತ ದೇವರು ಒಪ್ಪಲ್ಲ. ಮುಖ್ಯಪ್ರಾಣದೇವರು ಆ ಮಾತನ್ನು ಒಪ್ಪಲ್ಲ. ಅವರಿಗೆ ಕೇಳತಕ್ಕಂಥ ಪೂಜೆ ಏನದು? ಭಗವಂತನನ್ನು ಈಶನೆಂದು ತಿಳಿದು ನಾನು ದಾಸ, ಸುಖವಾಗಲಿ ಬಹುದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ, ಅದೊಂದನ್ನೇ ಅಪೇಕ್ಷೆ ಪಡಬೇಕು. ಭಗವಂತನನ್ನು ಸ್ತೋತ್ರ ಮಾಡೋದು, ಭಗವಂತನನ್ನ ಕುರಿತಾಗಿ ಆಲೋಚನೆ ಮಾಡೋದು, ಭಗವಂತನಿಗೆ ಪೂಜೆ ಕೊಡೋದು ಅಂತಂದರೆ ಈಶದಾಸ ಭಾವದಿಂದ ಯುಕ್ತರಾಗಿ ಕೊಡೋದು ಅಂತಲೇ ತಾತ್ಪರ್ಯ. ಅದು ಇತ್ತ ಮುಖ್ಯಪ್ರಾಣದೇವರನ್ನು ನೀವು ಸೇವೆ ಮಾಡಿದಿರಿ ಅಂತ ಅರ್ಥ. ಅದು ಇಲ್ವಾ, ಎಷ್ಟೇ ಸೇವೆ ಮಾಡಿದರೂ ಸೇವೆ ಮಾಡಿಲ್ಲ ಅಂತಲೇ ಅರ್ಥ. ಏನೂ ಕೊಡಬೇಡಿ ಮುಖ್ಯಪ್ರಾಣದೇವರಿಗೆ. ಒಂದೇ ಒಂದು ದಳ ಹೂವು ಕೊಡಿ, ಈಶದಾಸ ಭಾವಚಿಂತನೆಯಿಂದ ಕೊಡುವವರಾಗಿರಿ ಸಾಕು. ಅಟ್ಟೆ ಕೇಳೋದು ಮುಖ್ಯಪ್ರಾಣದೇವರು. ಈ ತಾತ್ಪರ್ಯವನ್ನು ಕೊಡ್ತಾ ಇದ್ದಾರೆ. ಇದು ಗುರು ಲಕ್ಷಣ. ವ್ಯಾಸರಾಜ ಗುರುಸಾರ್ವಭೌಮರು ಗುರುಗಳಾಗಿ ನಮಗೆ ಚಿಂತನೆ ತಂದು ಕೊಡ್ತಿದ್ದಾರೆ. ಹೇಗೆ ಯೋಚನೆ ಮಾಡಬೇಕು, ಒಂದೊಂದು ಪೂಜಾ ವಿಚಾರದಲ್ಲಿ ಹೇಗೆ ಯೋಚನೆ ಇರಬೇಕು. ಹೊರಗಿನ ಬಾಹ್ಯ ಆಡಂಬರಗಳಿಗೆ ದೇವತೆಗಳು ಒಲಿಯೋರಲ್ಲ. ಹೊರಗಿನ ಆಡಂಬರಗಳನ್ನು ನಾವೇನೇನು ತೋರಿಸ್ತೇವೆ ಅದರಿಂದ ದೇವತೆಗಳು ಒಲಿಯಲ್ಲ, ಭಗವಂತ ಒಲಿಯೋಲ್ಲ. ಒಲಿಯೋದು ಒಳಗಡೆ ಇರುವ ಚಿಂತನೆಗೆ. ಒಳ್ಳೆ ಚಿಂತನೆ ಇರಬೇಕು. ಏನದು ಚಿಂತನೆ? ಈಶದಾಸ ಭಾವ ಎಂಬ ಚಿಂತನೆ. ಅದನ್ನು ತೋರಿಸೋಕ್ಕೋಸ್ಕರವಾಗಿಯೇ ವ್ಯಾಸರಾಜ ಗುರು ಸಾರ್ವಭೌಮರು ಏನು ಶಬ್ದ ಹಾಕ್ತಾ ಇದ್ದಾರೆ? ನಾನಾ ದೇಶಾಗತೈ ಸದ್ಭಿ ಸೇವ್ಯಮಾನಂ ಅಂತಂದರು. ಅಂಥವರಿಂದ ಮಾತ್ರ ಮುಖ್ಯಪ್ರಾಣದೇವರು ಪೂಜಾ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಅಲ್ಲಿವರೆಗೂ ಹೋಗೋ ಪ್ರಮೇಯನೇ ಇಲ್ಲ. ಅಲ್ಲಿವರೆಗೂ ಹೋಗೋದು ನಾನೇ ಎಲ್ಲ ಮಾಡಿಸಿದೆ, ನಾನೇ ಪೂಜೆ ಮಾಡಿದ್ದು ಮುಖ್ಯಪ್ರಾಣದೇವರದ್ದು, ನಾನು ಅವ್ರಿಗೆ ಚಿನ್ನದ ಸರ ಮಾಡಿಸಿದೆ ಅಂತ ಮಾತಾಡ್ಕೊಳ್ಳೋದಾದರೆ ನೀನು ಮಾಡಲೇಬೇಡಪ್ಪ, ನೀನು ಇದ್ದಲ್ಲೇ ಇರು, ಆ ಚಿನ್ನದ ಸರ ನೀನೇ ಕುತ್ತಿಗೆ ಹಾಕೊಂಡು ನೀನೇ ಮೆರಿತಾ ಇರು ಅಂದ್ಬಿಡ್ತಾರೆ. ಅವರು ಸೇವಾ ತಗೋಬೇಕಾ? ನಮಗೆ ಈಶದಾಸ ಭಾವ ಎಂಬುದು ಮನಸ್ಸಿನಲ್ಲಿ ಇರಬೇಕು. ಅದನ್ನು ತೋರಿಸ್ತಾ ಇದ್ದಾರೆ. ಅಥವಾ ಇನ್ನೊಂದು ಸುಂದರವಾದ ಅರ್ಥವನ್ನು ಚಿಂತನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ವ್ಯಾಸರಾಜರು. ನಾನಾ ಅಂತಿದೆ ನೋಡಿ, ಅದನ್ನು ನಾ ಪ್ಲಸ್ ಅನ ಅಂತ ಮಾಡಿಬಿಟ್ರೆ ನಾನಾ ಅಂತ ಆಗಿಬಿಡ್ತದೆ. ಏನು ನಾ ಪ್ಲಸ್ ಅನ ಅಂದರೆ ಏನು?